ನಮಸ್ತೆ ಫ್ರೆಂಡ್ಸ್. ಮನೇಲಿ ಸ್ವಲ್ಪ ಅವಲಕ್ಕಿ ಆಮೇಲೆ ಹಲಸಿನ ಬೀಜ ಇದ್ರೆ ಖಂಡಿತ ಈ ರೆಸಿಪಿ ಒಂದ್ಸಲ ಆದ್ರೂ ಟ್ರೈ ಮಾಡಿ ನೋಡಿ. ಹಲಸಿನ ಬೀಜ ಇದ್ರೆ ಸುಮ್ಗೆ ಬಿಸಾಕ್ಬೇಡಿ. ಈ ರೀತಿ ಎಲ್ಲ ವೆರೈಟಿ ಆಗಿರೋ ಹೆಲ್ದಿ ಆಗಿರೋ ರೆಸಿಪಿ ಮಾಡಿಬಿಟ್ರೆ ಪದೇ ಪದೇ ತಿನ್ಬೇಕು ಅಂತ ಅನ್ಸುತ್ತೆ. ಹೆಲ್ದಿ ಕೂಡ. ನೋಡಿ, ಈ ರೆಸಿಪಿ ಒಂದ್ಸಲ ಮಾಡಿದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ಅದೇನು ಹೇಗೆ ಮಾಡೋದು ಅಂತ. ಮೊದಲು ನಾನಿಲ್ಲಿ 1 ಕಪ್ ಹಲಸಿನ ಬೀಜ ತಗೊಂಡಿದ್ದೀನಿ. ಮೊದಲು ಅದನ್ನ ಕಡಾಯಲ್ಲಿ ಹಾಕೊಂಡ್ಬಿಟ್ಟು ಹುರಿಬೇಕು, ಚೆನ್ನಾಗಿ ಹುರ್ಕೋಬೇಕು. ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹೊರಗಡೆ ಎಲ್ಲ ಕಪ್ಪಾಗುವ ರೀತಿಯಲ್ಲಿ ಹುರ್ಕೋಬೇಕು. ಅವಾಗ ಒಳಗಡೆ ಕರೆಕ್ಟ್ ಆಗಿ ಬೆಂದು ಕರೆಕ್ಟ್ ಸಿಗುತ್ತೆ, ನಮಗೆ ರೋಸ್ಟ್ ಆಗಿ ಸಿಗುತ್ತೆ. ನೋಡಿ, ಈ ಹದಕ್ಕೆ ಬರಬೇಕು. ಸಾಕು. ಇವಾಗ ಕರೆಕ್ಟ್ ಆಗಿದೆ. ಇನ್ನು ಇದನ್ನ ತೆಗೆದು ಬೇರೊಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ. ಯಾಕಂದ್ರೆ ಇದನ್ನೆಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಟಿರ್ಬೇಕು. ನೋಡಿ, ಇದು ಸಾಕು. ಇದನ್ನ ತೆಗಿತಾ ಇದ್ದೀನಿ ನಾನು. ಇನ್ನೊಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ. ಇದನ್ನ ಬಿಸಿ ಬಿಸಿ ಇರುತ್ತೆ. ನೆಕ್ಸ್ಟ್ ಅದೇ ಕಡಾಯಿಗೆ ನಾನಿಲ್ಲಿ 1/2 ಕಪ್ಪಿನಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ಇದು ಕೂಡ ಅದೇ ರೀತಿ ಹುರ್ಕೋಬೇಕು. ಸ್ವಲ್ಪ ಒಳ್ಳೆ ಕ್ರಂಚ್ ಆಗಿ ಬರೋ ತನಕ ಹುರ್ಕೊಳ್ಳಿ. ನೋಡಿ, ಇದು ಕೂಡ ಇವಾಗ ರೆಡಿ ಆಗಿದೆಯಲ್ವಾ. ಇದನ್ನ ಕೂಡ ಬೇರೊಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ. ಇದು ಕೂಡ ಅದೇ ರೀತಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿರ್ಬೇಕು. ನೆಕ್ಸ್ಟ್ ಅದೇ ಕಡಾಯಿಗೆ ನಾನು 1 ಕಪ್ ಅವಲಕ್ಕಿ ತಗೋತಾ ಇದ್ದೀನಿ. ಅವಲಕ್ಕಿ ನಿಮಗೆ ದಪ್ಪ ಅವಲಕ್ಕಿ ತಗೋಬಹುದು, ತೆಳು ಪೇಪರ್ ಅವಲಕ್ಕಿ ತಗೋಬಹುದು, ಯಾವುದಾದ್ರೂ ಪರವಾಗಿಲ್ಲ. ಪೇಪರ್ ಆದ್ರೆ ಸ್ವಲ್ಪ ಜಾಸ್ತಿ ತಗೊಂಡ್ಬಿಟ್ಟು, ದಪ್ಪ ಅವಲಕ್ಕಿ ಆದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1 ಕಪ್ ಪೇಪರ್ ಅವಲಕ್ಕಿ ತಗೊಂಡಿರೋದು. ನೋಡಿ, ಸಾಕು. ಇದಿವಾಗ ಕರೆಕ್ಟ್ ಕ್ರಂಚಿ ಆಗಿ ಮುಟ್ಟುವಾಗ ಒಳ್ಳೆ ಹುಡಿ ಹುಡಿಯಾಗಿ ಬರಬೇಕು. ಇದನ್ನ ಕೂಡ ಆಮೇಲೆ ಅದೇ ಕಡಾಯಿಗೆ 1 ಕಪ್ ತುರ್ದಿಟ್ಕೊಂಡಿರುವಂತಹ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ಅದೇ ರೀತಿ ಕೆಂಪಾಗೋ ತನಕ ಹುರ್ಕೊಳ್ಳಿ. ಎಣ್ಣೆ ತುಪ್ಪ ಆ ಥರ ಏನು ಹಾಕೋದು ಬೇಡ, ಡ್ರೈ ಆಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ಕೆಂಪಾಗಿ ಬರಬೇಕು. ನೋಡಿ, ಇದು ಕೂಡ ರೆಡಿ ಆಯ್ತಲ್ವ. ಇವಾಗ ಇದು ಕೂಡ ರೆಡಿ ಆಗಿದೆ. ಸಾಕು. ಇದನ್ನ ಕೂಡ ತೆಗೆದು ಬೇರೊಂದು ಬೌಲಲ್ಲಿ ಇಟ್ಕೊಳ್ಳಿ. ಇದು ಮಾತ್ರ ನಾವು ಹುಡಿ ಮಾಡೋದಿಕ್ಕಿಲ್ಲ. ಇದಕ್ಕಿಂತ ಮುಂಚೆ ರೆಡಿ ಮಾಡಿಟ್ಟಿರೋದೆಲ್ಲ ಹುಡಿ ಮಾಡೋದಿಕ್ಕಿರುವಂಥದ್ದು. ಅದ ಕಾರಣ ಇದನ್ನ ಸಪರೇಟ್ ಆಗಿ ಬೇರೊಂದು ಬೌಲಲ್ಲಿ ಸೆಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಕಡಾಯಿಗೆ ನಾನಿಲ್ಲಿ ಹಾಕ್ತಾ ಇರೋದು ಬೆಲ್ಲ. ನಾನು ನೋಡಿ, ಈ ಸೈಜಿನ ಒಂದು ಪೀಸ್ ತಗೊಂಡಿರೋದು. ಅದರಲ್ಲಿ 1.5 ಇದು, ಆಮೇಲೆ ಇನ್ನೊಂದು ಅರ್ಧ ಪೀಸ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನ ಕರಗಿಸಿ ರೆಡಿ ಮಾಡಿ ಇಟ್ಕೋಬೇಕು. ಅಂದ್ರೆ ಪಾಕ ಬರಬೇಕು ಆ ರೀತಿ ಏನಿಲ್ಲ, ಜಸ್ಟ್ ಆ ಬೆಲ್ಲ ಕರಗಿದ್ರೆ ಸಾಕು. ಜಾಸ್ತಿ ನೀರು ಸೇರಿಸೋದು ಬೇಡ. ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನ ಕರಗಿಸಿ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ, ಈ ಹದಕ್ಕೆ ಬಂದಿದೆ. ಸಾಕು. ನಾನು ಇದು ಸ್ಟವ್ ಆಫ್ ಮಾಡಿ ರೆಡಿ ಮಾಡಿಟ್ಟಿರುವಂಥದ್ದು. ಇವಾಗೆಲ್ಲ ಕೂಡ ರೆಡಿ ಆಗಿದೆ. ಇನ್ನು ಇದನ್ನೆಲ್ಲ ಹುಡಿ ಮಾಡಬೇಕು. ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ. ಇದು ಫೈನಲ್ ಆಗಿ ನಾವು ನೋಡಿಕೊಂಡು ಸೇರಿಸಿದ್ರೆ ಸಾಕು. ನೋಡಿ, ಅವಲಕ್ಕಿ, ಕಡಲೆ ಬೀಜ ಆಮೇಲೆ ಹಲಸಿನ ಬೀಜ ಇಷ್ಟನ್ನ ಈ ರೀತಿ ಫೈನ್ ಆಗಿ ಹುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲ ಕೂಡ ಫೈನ್ ಆಗಿ ಹುಡಿ ಮಾಡಿ ಇಟ್ಕೊಳ್ಳಿ. ತೆಂಗಿನ ತುರಿ ಹುಡಿ ಮಾಡೋದು ಬೇಡ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಫುಲ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊದಲು. ಇನ್ನು ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿ ಇದೆಯಲ್ವಾ, ಅದನ್ನ ಕೂಡ ಇದಕ್ಕೆ ಸೇರಿಸ್ಬೇಕು. ಅದು ಹಾಕೊಂಡ್ಮೇಲೆ ಸ್ವಲ್ಪ ತುಪ್ಪ, 1 ಟೀ ಸ್ಪೂನ್ ಅಷ್ಟು ತುಪ್ಪ. ನೆಕ್ಸ್ಟ್ ಫೈನಲ್ ಆಗಿ ನಮಗೆ ಉಂಡೆ ಮಾಡೋದಕ್ಕೆ ಯಾವ ರೀತಿ ಬೇಕು ಅಷ್ಟು ಬೆಲ್ಲದ ಪಾಕ ರೆಡಿ ಮಾಡಿಟ್ಟಿದ್ದೀವಲ್ವಾ, ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಬಂದರೆ ಆಯಿತು. ನಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಸ್ವೀಟ್ ಸ್ವಲ್ಪ ಕಡಿಮೆ ಸಾಕಾಗಿದ್ರೆ ಅದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಆಮೇಲೆ ತುಪ್ಪ ಜಾಸ್ತಿ ಹಾಕ್ಬೋದು, ಅಥವಾ ಸ್ವೀಟೇ ಸ್ವಲ್ಪ ಬೇಕಿದ್ರೆ ಅದು ಅಡ್ಜಸ್ಟ್ ಮಾಡಿಕೊಂಡು ಸೇರಿಸಿದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡ್ರೆ ಸಖತ್ತಾಗಿರುವ ಹೆಲ್ದಿ ಆಗಿರುವಂತಹ ಹಲಸಿನ ಬೀಜದ ಲಡ್ಡು ಇಲ್ಲಿ ರೆಡಿ ಆಗುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಒಂದ್ಸಲ ಮಾಡಿದ್ರೆ ಸಾಕು, ಒಂದ್ಸಲ ರುಚಿಸಿದ್ರೆ ಸಾಕು, ಪದೇ ಪದೇ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಮಿಸ್ ಮಾಡಬೇಡಿ, ಒಂದ್ಸಲ ಆದ್ರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪೇಜ್ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೂ ಕೂಡ ವೆರೈಟಿ ರೆಸಿಪಿ ಬರ್ತಾ ಇರುತ್ತೆ. ಇನ್ನೂ ಒಂದು ಹೆಲ್ದಿ ಟೇಸ್ಟಿ ವೆರೈಟಿ ಆಗಿರೋ ರೆಸಿಪಿ ಜೊತೆನೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.